ವೆಲ್ಕಮ್ ಟು ರಿನಿಲ್ ರೇವಾ ವ್ಲಾಗ್ಸ್. ನಾನಿವತ್ತು ವೈಟ್ ಪಾಂಪ್ಲೆಟ್ ಮೀನಿನ ಗ್ರೀನ್ ಮಸಾಲ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದು ಮೀಡಿಯಮ್ ಸೈಜಿನ ನೀರುಳ್ಳಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಸಣ್ಣ ಗಾತ್ರದ ಹುಣಸೆ ಹುಳಿ, 1 ಇಂಚು ಶುಂಠಿ, 4 ಹಸಿಮೆಣಸು, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಕಾಳು ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಅರಶಿನ ಹಾಗೂ ರುಚಿಗೆ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ರುಬ್ಬುವಾಗ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ, ತುಂಬ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕು. ಪಾಂಪ್ಲೆಟ್ ಗ್ರೀನ್ ಮಸಾಲ ಮಾಡಲು ನಾನೀಗೊಂದು ತೆಂಗಿನ ಎಣ್ಣೆ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಯಾವ ವೆಜಿಟೇಬಲ್ ಆಯಿಲ್ ಇದ್ರೂ ಕೂಡ ಅದು ಕೂಡ ಹಾಕ್ಕೊಳ್ಬೋದು. ಅದಕ್ಕೆ ಈಗ ಒಂದು ಮಧ್ಯಮ ಗಾತ್ರದ ನೀರುಳ್ಳಿಯನ್ನು ಸಪೂರವಾಗಿ ಸ್ಲೈಸ್ ಮಾಡಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದನ್ನೀಗ ಚೆನ್ನಾಗಿ ಫ್ರೈ ಆಗೋ ತನಕ, ಅಂದರೆ ಅದರ ಕಲರ್ ಚೇಂಜ್ ಆಗಿ ಒಂದು ಕಂದು ಬಣ್ಣ ಬರುವ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಈಗ ನೀರುಳ್ಳಿ ಕಂದು ಬಣ್ಣಕ್ಕೆ ತಿರುಗಿದೆ. ಈಗ ಕಡ್ದಿಟ್ಟಂಥ ಮಸಾಲವನ್ನು ಹಾಕ್ಕೊಳ್ಳೋಣ. ಇನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜಾಗ್ರತೆ, ಇದು ರಟ್ಟುತ್ತದೆ ತುಂಬ, ಇದು ಯಾಕಂದರೆ ಡ್ರೈ ಮಸಾಲ ಆದ ಕಾರಣ. ಇನ್ನು ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಥರ ಫ್ರೈ ಮಾಡ್ಕೊಳ್ಳೋಣ. ಆಗ ಅದರಲ್ಲಿರೋ ಎಣ್ಣೆ ಅಂಶ ಈಗ ಮೇಲ್ಗಡೆ ಬರುತ್ತೆ, ಅಷ್ಟೇ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿಯಲ್ಲಿಟ್ಟು. ನೋಡಿ, ಇದರ ಹಸಿ ವಾಸನೆ ಈಗ ಹೋಗಿದೆ. ಈಗ ನಾನು ಮಿಕ್ಸಿ ಜಾರನ್ನು ತೊಳೆದ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಅದರ ಉಳಿದ ಮಸಾಲೆ ನೀರನ್ನು ಈಗ ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೀಗ ಈ ಥರ ಮಿಕ್ಸ್ ಮಾಡಿದ್ದೀನಿ. ಈಗ ನೋಡಿ, ಇದು ಕನ್ಸಿಸ್ಟೆಂಟ್ ದಪ್ಪ ಇದೆ, ಅದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕೆ ಈ ಥರ ರಟ್ತಾ ಇರ್ತದೆ, ಸೊ ಜಾಗ್ರತೆಯಲ್ಲಿ ಇದು ಮಾಡಬೇಕು. ನಾನು ನೋಡಿ, ಇದು ಗ್ರೇವಿ ದಪ್ಪಾಗಿದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಕೂಡ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಕುದಿ ಬರುವ ತನಕ ಇಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ರುಚಿಗೆ ಉಪ್ಪು ಸೇರಿಸ್ಕೊಳ್ಳಿ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬಂದಿದೆ. ಇದಕ್ಕೆ ಈಗ ಪಾಂಪ್ಲೆಟ್ ಮೀನನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇದು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಎಣ್ಣೆ ಎಲ್ಲ ಮೇಲೆ ತೇಳ್ತಾ ಉಂಟು ನೋಡಿ. ಈಗ ಇದಕ್ಕೆ ಮೀನನ್ನು ಸೇರಿಸ್ಕೊಳ್ಳೋಣ. ನಾನು ಇದು ತುಂಬ ಮೀನನ್ನು ಹಾಕಿದ ಮೇಲೆ ಜಾಸ್ತಿ ಸೌಟು ಹಾಕ್ಕೊಳ್ಬಾರ್ದು, ಯಾಕಂದರೆ ಮೀನು ಹುಡಿ ಆಗುತ್ತೆ. ಅದಕ್ಕೆ ಸಣ್ಣ ಉರಿಯಲ್ಲಿ ಇಟ್ಟು, ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಇದನ್ನು ಮತ್ತೆ ಒಂದು ಕುದಿ ಬರುವ ತನಕ ಇಟ್ಟು ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಯಿಸಬಾರ್ದು ಮೀನನ್ನು. ನೋಡಿ, ಇದು 2ರಿಂದ 3 ನಿಮಿಷ ಒಳ್ಳೆ ಕುದಿ ಬಂದಿದೆ. ಈಗ ನೋಡಿ, ಮೀನಿನ ಗ್ರೇವಿ ರೆಡಿಯಾಗಿದೆ. ನೋಡಿ, ಪಾಂಪ್ಲೆಟ್ ಮೀನು ಗ್ರೀನ್ ಮಸಾಲ ಎಷ್ಟು ಚೆನ್ನಾಗಿದೆ ನೋಡಿ. ಇದು ರೆಡಿಯಾಗಿದೆ. ಅನ್ನದ ಜೊತೆ ತುಂಬ ಚೆನ್ನಾಗಾಗತ್ತೆ ಇದು. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.